ಕೊಡಗು ಜಿಲ್ಲೆಯ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳನ್ನ ಕಾಡಿಗೆ ಓಡಿಸೋ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಪೊನ್ನಂಪೇಟೆ ತಾಲೂಕಿನ ಕಿರುಗೂರು, ಮತ್ತೂರು, ಅರವತೋಕ್ಲು, ಬೇಗೂರು ಗ್ರಾಮಗಳ ಕಾಫಿ ತೋಟಗಳಿಗೆ ನುಗ್ಗಿದ್ದಂತಹ ಗಜಪಡೆ ಅಪಾರ ಹಾನಿ ಮಾಡಿತ್ತು. ಹೀಗಾಗಿ ಕಾಡಾನೆಗಳ ಹಿಂಡು ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿರುವ ಬಗ್ಗೆ ಮಾಹಿತಿ ಅರಿತ ಪೊನ್ನಂಪೇಟೆಯ ಅರಣ್ಯ ಇಲಾಖಾಧಿಕಾರಿಗಳು, ಸಿಬ್ಬಂದಿ ಮತ್ತು ಆರ್ಆರ್ಟಿ ತಂಡ ಪೊನ್ನಂಪೇಟೆ ಆರ್ಎಫ್ಒ ಶಂಕರ್ ಅವರ ನಿರ್ದೇಶನದಂತೆ ಕಾರ್ಯಾಚರಣೆ ನಡೆಸಿದೆ. ಆನೆಗಳನ್ನ ಕಾಡಿಗೆ ಓಡಿಸುವಲ್ಲಿ ಯಶಸ್ವಿಯಾಗಿದೆ. ಇದು ಹೋಯ್ತಾ ಅಂತ ಇದೇ ನೀಫರು ಮಾರಿ ನೋಡಲ್ಲಿ ಮಾರಿ ನಡ್ಕೊಂಡು ಹೋಗೈತಿ. ಕೊಡಿಗ ದಾಟದ ಮೇಲೆ ತಲೆಗೆ ಹಾಕು ಬೆಲ್ಟ್ ನೋಡೋಣ ಅದ್ರದ್ದು. ವೆನಿಫೋರ್ ಮರಿ ಹಾಕಿಲ್ಲಣ್ಣ. ಹಾ ಮತ್ ಪೊನ್ನಂಪೇಟೆ ಅರಣ್ಯ ವಲಯದ ಕಿರುಗೂರು, ಮತ್ತೂರು, ಅರವತ್ತೊಕ್ಲು ಗ್ರಾಮಗಳಲ್ಲಿ ಬೀಡು ಬಿಟ್ಟಿದ್ದ NE4 ಆನೆಗಳ ಹಿಂಡೊಂದು ಸತತವಾಗಿ 3 ದಿನಗಳಿಂದ ಈ ಭಾಗದಲ್ಲಿ ತೋಟಗಳಲ್ಲಿ ಬಂದು ಲೂಟಿಯನ್ನು ಮಾಡುತ್ತಿದ್ದು, ಈ ಆನೆಗಳನ್ನು 6ರಿಂದ 7 ಗಂಟೆ ಸಮಯದಲ್ಲಿ ಯಶಸ್ವಿಯಾಗಿ ನಮ್ಮ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ದಿವಾಕರ, ಗಸ್ತು ಅರಣ್ಯ ಪಾಲಕ ಆಂಥೋನಿ ಪ್ರಕಾಶ್ ಮತ್ತು RRT ತಂಡದ ಸಿಬ್ಬಂದಿಯರು ಸೇರಿ ಕೀರಹೊಳೆ ಅರವತ್ತೊಕ್ಲು ಗ್ರಾಮದಿಂದ ಕೀರಹೊಳೆಯ ಮೂಲಕ ತಿತಿಮತಿ ಮೀಸಲು ಅರಣ್ಯಕ್ಕೆ ಯಶಸ್ವಿಯಾಗಿ ಓಡಿಸುವ ಮೂಲಕ ಕಾರ್ಯಾಚರಣೆಯನ್ನು ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.